ಹಾಲು ಕುಡಿದ ಮಕ್ಕಳೇ ಬದುಕುವುದಿಲ್ಲ, ಮತ್ತೆ ಸಾಯುವುದನ್ನೇ ಕುಡಿಯುವ ಮಕ್ಕಳು ಬದುಕುವುದಕ್ಕೆ ಸಾಧ್ಯವೇನೋ? ನೀನು ಕುಡಿಯುವ ವಿಷಯ ಎಲ್ಲ ನನ್ನಲ್ಲಿ ಮಾತಾಡಬಾರ್ದು. ಯಾರಾದ್ರೂ ಕುಡಿಯುವವರಲ್ಲಿ ಆಯ್ತು, ನೀನು ಬಿಟ್ಟಿದ್ದೀರ್ತದ ಹಾಗಲ್ಲೋ. ನೀನೆಂತ ಕುಕ್ಕುಟಕ್ಕೆ ಗಾಳಿ ಹಾಕುದ? ಅದಕ್ಕಾದ್ರೆ ಆಗ ಮತ್ತೆ ಹೋಗ್ತೀಯ ಅಂತ ಆತ್ಮ ಇಷ್ಟ ಉದ್ದ ಇರುದಲ್ವಾ? ನಿಮ್ಗಾಗುವಾಗ ಅಷ್ಟುದ್ದ, ನನಗಾಗುವುದು. ಅವರವರ ದೇಹದ ಬಲಗೈಯ ಹೆಬ್ಬೆರಳು ಎಷ್ಟು ಗಾತ್ರವೋ ಅಷ್ಟೇ ಗಾತ್ರದ ಆತ್ಮ ಅಂತ ಲೆಕ್ಕ. ಹೇಳಲಿಕ್ಕೆ ಶಬ್ದಗಳೇ ಚಿಕ್ಕು. ನೀನು ಮುಂದೆ ಕೂಗಬೇಕು, ಇಲ್ಲದ್ರೆ ಮಾತಾಡ್ಬೇಕು. ಎರಡರಲ್ಲಿ ಒಂದು ಮಾಡು. ಹಾಗಲ್ವೋ? ಬಡತನ ಯಮಗ ಅದು ಸಂಧಾನ ಪ್ರಸಂಗದಲ್ಲಿ ಪುಣ್ಯಾತ್ಮ, ಅದು ನಮಗೂ ಗೊತ್ತುಂಟು. ಹೌದಾ? ಹೌದು. ಧರ್ಮ ಒಂದು ತುಂಡು ಬಟ್ಟೆ ಕೊಡು. ಇಷ್ಟೊದ್ದದ್ದು ಯಾವುದಕ್ಕೆ? ಕೌಪಿನ ಕಟ್ಲಿಕ್ಕೆ, ಮಾನ ಮುಚ್ಚಲಿಕ್ಕೆ. ನಾನು ಮುಖವರಿಸಲಿಕ್ಕೆ ಅಂತ ಭಾವಿಸಿ. ಇಲ್ಲ, ನೀನೆಂತ ಕುಕ್ಕುಟಕ್ಕೆ ಗಾಳಿ ಹಾಕುದ? ಅದಕ್ಕಾದ್ರೆ ಆಗ ಮತ್ತೆ ಹೋಗ್ತೀಯ ಅಂತ ಎಂತ ಮಾಡ್ತಾ ಇಲ್ವೇ ನೀನು? ನಾನು ಯುದ್ಧವನ್ನು ಮಾಡ್ತಾ ಇದ್ದೇನೆ. ಯಾವತ್ತಿಗೆ, ಯಾಕಾಗಿ, ಯಾವುದಕ್ಕಾಗಿ? ಘಟೋತ್ಕಜ ಮಾಯದಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ರಿಪುವಿನ ಕಕ್ಷೆಯನ್ನು ಬೇಗಿಸ್ತಾನೆ. ಯಾರು ಘಟೋತ್ಕಜ? ಘಟೋತ್ಕಜ ಯಾರು ಅಂತ? ಭೀಮ ಮಗ. ಮತ್ತೆ ಯಾರು? ಭೀಮ ಯಾರು? ಭೀಮ ಧರ್ಮರಾಯನ ತಮ್ಮ. ಮತ್ತೆ ಯಾರು? ಧರ್ಮರಾಯ ಯಾರು? ಧರ್ಮರಾಯ ಪಾಂಡವಿನ ಮಗ ಪುಣ್ಯಾತ್ಮ. ಯಾಕೆ ವೈರ ಯಾಕೆ? ಜೀವನದ್ದೊಂದು ಬೇರೆ. ಏನು ನಡೀತಾ ಇದೆ ಇಲ್ಲಿ? ನೀನಿಗೂ ಅವನಿಗೂ ರಾಜ್ಯಕ್ಕೆ ಬೇಕಾಗಿ ಕಾದಾಟ ಆಗುದಲ್ವೇನೋ? ಕನ್ನ, ಓ ಜೀವನದಲ್ಲಿ ನಾವು ಅದು ಬೇಕು ಇದು ಬೇಕು ಹಾಗೆ ಹೀಗೆ ಅಂತ ಎಣಿಸ್ತೇವೆ. ಒಂದು ಕ್ಷಣ ದಿಂಬಿಗೆ ತಲೆ ಇಟ್ಟು ಕಣ್ಣು ಮುಚ್ಚಿದಾಗ ಎಲ್ಲ ನಮಗೆ ಅರ್ಥ ಆಗ್ತದೆ. ಯಾವುದು? ನಮ್ಮನ್ನು ನಮಗೆ ಮೋಸ ಮಾಡಲಿಕ್ಕೆ ಬರುವುದಿಲ್ವೋ? ನೋಡು, ಇದೆಂತದು? ಹೆಬ್ಬೆರಳು. ಅಂತ ಗಾತ್ರದ ಆತ್ಮ. ಆತ್ಮ ಇಷ್ಟ ಉದ್ದ ಇರುದಲ್ವಾ? ನಿಮ್ಗಾಗುವಾಗ ಅಷ್ಟುದ್ದ, ನನಗಾಗುವುದು. ಅವರವರ ದೇಹದ ಬಲಗೈಯ ಹೆಬ್ಬೆರಳು ಎಷ್ಟು ಗಾತ್ರವೋ ಅಷ್ಟೇ ಗಾತ್ರದ ಆತ್ಮ ಅಂತ ಲೆಕ್ಕ. ಇದು ಶಾಸ್ತ್ರಗಾರರು ಹೇಳಿದ್ದು. ಸರಿ, ಸುಮ್ಮನೆ ಹೇಳಿದ್ದಲ್ಲ. ನೊಣಮೀಸೆಯ ಹುಳಿ ಹೆಜ್ಜೆ ಎಣಿಸುವ ವಿದ್ಯೆಯವಲ್ಲ, ತನ್ನ ಆತ್ಮವ ತಾನರಿಯುವ ಸಾಧನೆಗೆ ನಂದನವಲ್ಲ. ಈಗ ಯಾಕೆ ಅದೆಲ್ಲ? ಅವರು ಹಾಗೆ, ಇವರು ಹೀಗೆ, ಕಾಗೆ ಕೂಗೆ ಎಲ್ಲ ಹೇಳ್ತೇವೆ ನಾವು. ಹೇಳ್ತೇವೆ. ಆದ್ರೆ ಮಿತ್ರ, ಪರರನ್ನು ವಂಚಿಸಿದರೆ ಕಣ್ಣು ಮುಚ್ಚಿದಾಗ ನಮ್ಮ ಕಣ್ಣುಗಳಿಗೆ ಕಾಣ್ತದೆ. ಹಾಲು ಕುಡಿದ ಮಕ್ಕಳೇ ಬದುಕುವುದಿಲ್ಲ, ಮತ್ತೆ ಸಾಯುವುದನ್ನೇ ಕುಡಿಯುವ ಮಕ್ಕಳು ಬದುಕುವುದಕ್ಕೆ ಸಾಧ್ಯವೇನೋ? ನೀನು ಕುಡಿಯುವ ವಿಷಯ ಎಲ್ಲ ನನ್ನಲ್ಲಿ ಮಾತಾಡಬಾರ್ದು. ಯಾರಾದ್ರೂ ಕುಡಿಯುವವರಲ್ಲಿ ಆಯ್ತು, ನೀನು ಬಿಟ್ಟಿದ್ದೀರ್ತದ ಹಾಗಲ್ವೋ? ನೋಡು, ಧರ್ಮರಾಯರಂತಹ ಒಬ್ಬ ಯೋಗಿ ಸಜ್ಜನ, ಧರ್ಮರಾಯರಂತಹ ಒಬ್ಬ ಸತ್ಯನಿಧಿ. ಸತ್ಯನಿಧಿ ಯೋಗಿ ಸಜ್ಜನ. ನೀನು ಕೌರವನು, ನಾನು ಕೌರವ. ಏನು ಹೇಳಿದವ? ಸಂಧಾನಕ್ಕಾಗಿ ಹೊರಡುವ ಕೃಷ್ಣನಲ್ಲಿ ಏನು ಹೇಳಿದ? ಹೇಳಿದ ದೊರೆತನ ಸುಡಲಿನ್ನು, ಬಡತನ ಯಮಗ. ಅದು ಸಂಧಾನ ಪ್ರಸಂಗದಲ್ಲಿ ಪುಣ್ಯಾತ್ಮ, ಅದು ನಮಗೂ ಗೊತ್ತುಂಟು. ಹೌದಾ? ಹೌದು. ಧರ್ಮರಾಯ ಹಾಗೆ ಹೇಳಿದರು. ಹೌದು. ನಾನು ಈಗ ಹೇಳ್ತೇನೆ. ಯಾವುದು? ದೊರೆತನ ಸುಡಲಿನ್ನು, ಬಡತನ ಯಮಗಕ್ಕೂ. ಇನ್ನು ಸಂಧಾನ ಆಗುವುದಿಲ್ವಾ? ಧರ್ಮರಾಯ ಸುಖಿ ಎಂದು ಕೇಳಿದರೆ ಸಾಕು. ಇವ ಪ್ರಸಂಗವೇ ಬೇರೆ ಮಾಡ್ತಾ ಇಲ್ಲ, ನಾನು ಎರಡನೇ ಪ್ರಸಂಗದಲ್ಲಿದ್ದೇನೆ. ನೋಡು, ಬದರಿಕಾಶ್ರಮಕ್ಕೆ ಹೋಗುವ ಯೋಚನೆ ಮಾಡಿದ್ದೇನೆ ನಾನು. ಯಾರು? ಮೊದಲೆಲ್ಲ ನಾನು ಹೇಳ್ತಿದ್ದೆ, ನನ್ನದು ನಂದೆ, ನಿನ್ನದು ನಂದೆ, ಬಾಕಿ ಎಲ್ಲ ಯಾರಿಗೂ ಇಲ್ಲ, ಎಲ್ಲ ನಂದೆ. ನನಗೆ ಇತ್ತೀಚೆಗೆ ಗೊತ್ತಾಗಿದೆ. ಏನು? ಗಂಟು ನೋವು ಯಾಕೆ ಪ್ರಾರಂಭ ಆಗ್ತದೆ? ಯಾಕೆ? ಬೇರೆಯವರ ಗಂಟು ಮುಳುಗಿಸಿದ್ದರಿಂದಲೇ ತುಂಬಾ ಗಂಟು ನೋವಾಗುವುದು. ನೆನಪಿಟ್ಟುಕೋ. ನಿನಗೆ? ನನಗೆ ಯಾಕೆ ಹೇಳಿದ್ದ? ನನಗೆ ನೋವು ಪ್ರಾರಂಭ ಆಗಿದೆ. ನಾನು ಸಿಕ್ಕಿದವರನ್ನೆಲ್ಲ ಹಿಡಿದು ತಿಂದು ತಿಂದು ತಿಂದು. ಸರಿ, ನೋಡು, ಕೆಲವರೆಲ್ಲ ಗಂಟು ಮಡಚಿಯೇ ಕೂತಿದ್ದಾರೆ, ನೋವೇ ಇಲ್ಲ ಅವರಿಗೆ. ಹೇಳಿದ್ದು ಇರಲಿ ಕರ್ಣ. ಈಗ ನೀನು ಏನು ಅಂತ ಹೇಳುದು? ಧರ್ಮರಾಯರಂತಹ ಸಜ್ಜನ ಪಾಪ ನನಗೆ ಹೇಳಲಿಕ್ಕೆ ಶಬ್ದಗಳೇ ಚಿಕ್ಕು. ನೀನು ಮುಂದೆ ಕೂಗಬೇಕು, ಇಲ್ಲದ್ರೆ ಮಾತಾಡ್ಬೇಕು. ಎರಡರಲ್ಲಿ ಒಂದು ಮಾಡು. ಹಾಗಲ್ವೋ? ವಿರಾಟ ನಗರಿಯಲ್ಲಿ ಮತ್ಸ್ಯ ಭೂಮನ ಸಂತೋಷಕ್ಕಾಗಿ ಪಗಡೆಯಾಡಿದರಂತೆ. ಸರಿ,
ದಿನಾಪಗಡೆ ಆಟ. ಒಂದು ದಿನ ಏನೋ ಕೋಪ ಬಂತು ಮತ್ಸ್ಯಗೋಪಾಲನಿಗೆ. ಜೂತದ ಕರಂಡಕವನ್ನು ತೆಗೆದು ಧರ್ಮರಾಯನ ತಲೆಗೆ ಅಂತ ಒಂದು ಪೆಟ್ಟು ಬಡಿದ್ರಂತೆ. ಹೇಗೆ? ಯಾಕೆ ತಿಂದ? ಧರ್ಮವನ್ನು ಉಳಿಸುವುದಕ್ಕಾಗಿ, ಸರಿ, ಸತ್ಯದ ರಕ್ಷಣೆಗಾಗಿ, ಸರಿ, ತಾಯಿಯಂತಹ ಜೀವನವನ್ನು ಸಲಹುವುದಕ್ಕಾಗಿ ತಮ್ಮಂದಿರನ್ನು ದೇಶ ಭ್ರಷ್ಟರನ್ನಾಗಿಸದೆ ಅವರವರ ಸೇವೆಯನ್ನು ಮಾಡುವುದಕ್ಕೆ ಅವರವರ ಭೂಮಿಯಲ್ಲಿ ಇರಿಸುವುದಕ್ಕಾಗಿ ಧರ್ಮರಾಯನಂತಹ ಸಜ್ಜನ ಪಟ್ಟ ಪಾಡು ಇಲ್ಲ. ನನಗಿನ್ನು ಯಾವುದು ಬೇಡ, ಒಂದು ತುಂಡು ಬಟ್ಟೆ ಕೊಡು. ಇಷ್ಟೊಂದದ್ದು ಯಾವುದಕ್ಕೆ? ಕೌಪಿನ ಕಟ್ಟಲಿಕ್ಕೆ, ಮಾನ ಮುಚ್ಚಲಿಕ್ಕೆ. ನಾನು ಮುಖ ಒಲಿಸ್ಲಿಕ್ಕೆ ಅಂತ ಭಾವಿಸಿ ಇಲ್ಲ, ನಾನು ಬದರಿಕಾಶ್ರಮಕ್ಕೆ ಹೋಗಬೇಕು ಅಂತ ಇದ್ದೇನೆ. ಅಣ್ಣ ಧರ್ಮರಾಯನನ್ನು ಕಂಡು ಇದು ನನ್ನ ಕೈಯಲ್ಲ, ಇದು ನನ್ನ ಕೈಯ ಅಲ್ಲ. ನಾನು ಧರ್ಮರಾಯನಲ್ಲಿ ಹೇಳೋದು ಏನಂತ? ಅಣ್ಣ ಇದು ನಿನ್ನ ಕೈಯಲ್ಲ, ಇದು ನಿನ್ನ ಕಾಲು ಅಂತ ತಿಳಿಯುತ್ತೇನೆ. ನನಗೆ ಕ್ಷಮೆ ಕೊಡು, ಕ್ಷಮಸಿದ್ದಿ ಅಂತ ಒಂದು ಮಾತು ಹೇಳು ಅಂತ ಹೇಳಿದಲ್ಲಿಗೆ ಇನ್ನು ವೈರ ಇಲ್ಲ, ಇನ್ನು ದ್ವೇಷ ಇಲ್ಲ, ಕೌರವರಿಗೆ ಯಾವುದರ ಮೇಲೆಯೂ ವ್ಯಾಮೋಹ ಇಲ್ಲ. ಧರ್ಮರಾಯ ಅನ್ಯತಾ ಶರಣಂ ನಾಸ್ತಿ ತಮೇವ ಶರಣಂ ಮಮ. ಸುರನಿಗೆ ಸೈನವರು ಮುಂತಾಗಿರುವ ಷಡುರದರೆಲ್ಲ ಬೋಧನ ದುರದಿ ಪೊಲವೆಂದು ಹಾಗೆ ಶೌರ್ಯಗಳು ಬರಲು ಫಲವೇನು? ನಾಚಿಗೆಟ್ಟವ, ಮಾನಗೆಟ್ಟವ, ಹಣವರ ಹಾಗೆಟ್ಟವ. ಅಲ್ಲಿ ನಮಗೆ ಚಟ ಉಂಟ ಇಲ್ಲಿ ಯುದ್ಧ ಮಾಡಲಿಕ್ಕೆ? ನಿನ್ನ ಅಭಿಲಾಷ ಏನಂತೋ ಅದಕ್ಕೆ ಬೇಕಾಗಿ ನಾವು ಪಾಂಡವ ದ್ವೇಷವನ್ನು ಕಟ್ಟಿಕೊಂಡು ಯುದ್ಧವನ್ನು ಮಾಡ್ತಾ ಇದ್ದೇವೆ ಬಿಟ್ಟರೆ, ಇಲ್ಲದಿದ್ದರೆ ನಮಗೇನು ಯುದ್ಧ ಅನಿವಾರ್ಯವ? ಭೀಷ್ಮರು ಹೋದ್ರು, ಸೈನ್ಯವ ಹೋದ, ಈಗ ನಾನು ಹೋಗಲಿಕ್ಕೆ ಕಾಯ್ತಾ ಇದ್ದಿ ಕಾಣ್ತದೆ. ಇದು ಯುದ್ಧ ನನಗೂ ಬೇಡ, ಧನುರ್ಬಾಣಗಳನ್ನು ನಿನ್ನ ಸದಿದ್ದೇನೆ. ನಮಗೆ ವೀರಗಂಕಣ ನನಗೆ ಇದನ್ನು ಕಿತ್ತು ಬಿಡಾರದಲ್ಲಿ ಮುಸುಕು ಹಾಕಿ ಮಾಡುತ್ತೇನೆ. ಕರ್ಣ ಹಾಗೆ, ಕರ್ಣ ಹೀಗೆ ಅಂತ ಬಂದ್ರೆ ಮಿತ್ರ ಅಂತ ನೋಡ್ಲಿಕ್ಕಿಲ್ಲ, ಹೊರದಾನು ಜಾಗೃತೆ. ಅಲ್ಲಿಂದ ಬರುವಾಗ ನಾನು ಹಿಡಿಯುವುದೇ ಬೇಕು ಅಂತ ತಗೊಂಡು ಬರೋದು, ಇಲ್ಲಿ ಯಾರ್ಯಾರಲ್ಲಿ ಕೋಪ ಬರುತ್ತೋ ತೆಗೆದು ಬಿಸಾಡಿ ಹೋಗುದು. ಇನ್ನಲ್ಲಿ ಹೆಕ್ಕಿಡ್ಲಿಕ್ಕೆ ಇವರ ಅಪ್ಪ ಇದ್ದಾರೆ. ಸರಿ ಬೈದ ಮಾರೆ. ಮತ್ತೆ ಯಾರಿಗೆ? ಕೌರವನಿಗೆ. ಕೌರವನಿಗಲ್ವ?